ಇವತ್ತು ಗೌರವಾನ್ವಿತ ಮತ್ತು ನಾನು ಕಂಡ ಹಾಗೆ ಅತ್ಯಂತ ಕ್ರಿಯಾಶೀಲ ಕೇಂದ್ರ ಸಚಿವರಾಗಿ ಬಹುಶಃ ಅವರ ವಯಸ್ಸನ್ನ ಗಮನಿಸಿದಾಗ ಅವರಿಗೆ ಆ ವಯಸ್ಸು ಆಗಿಲ್ಲ. 75 ವರ್ಷ 74 ಕಣ. ಈಗಲೂ ನೋಡ್ರಿ ಹೆಂಗವ್ರೆ, ರಾಜ್ಕುಮಾರ್ ಇದ್ದಂಗೆ ಅವರೇ. ಬೆಳಗ್ಗೆ 5 ಗಂಟೆಗೆ ಎದ್ರೆ ಅವರು, ನಾನು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೀನಿ. 5 ಗಂಟೆಗೆ ಆಫೀಸ್ ಹತ್ರ ಹೋಗಿ ಏರಿಯಾ ಮೇಲೆ ಸುತ್ತಕೊಂಡು ಅದಾದ ಮೇಲೆ ಜನಗಳ ಸಮಸ್ಯೆಗಳನ್ನ ಆಲಿಸಿ ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ಅವರ ಕಾರ್ಯಚಟುವಟಿಕೆಗೆ ಹೋಗ್ತಾ ಇದ್ದಿದ್ದು ರಾಜ್ಯದ ಮಂತ್ರಿ ಆಗಿದ್ದಾಗ ನಾನು ನೋಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಡೀ ದೇಶವನ್ನ ಇವತ್ತು ಪ್ರವಾಸ ಮಾಡ್ತಾರೆ. ಬಹುಶಃ ನಿಮ್ಮಂತ ಯುವಕರಿಗೆ ನಾಚಿಕೆ ಆಗಬೇಕಾಗ್ತದೆ ಅವರ ಒಂದು ಓಡಾಟ ಹೋರಾಟ. ಮತ್ತು ನರೇಂದ್ರ ಮೋದಿಜಿಯವರಿಗೆ ಅತ್ಯಂತ ಆಪ್ತರು ಕೂಡ ಹೌದು. ಇವತ್ತು ನಮ್ಮ ಯಲಹಂಕಕ್ಕೆ ಸಾಕಷ್ಟು ಕೇಂದ್ರದ ರೈಲ್ವೆಯಿಂದ ನಮಗೆ ಅನುಕೂಲಗಳು ಬರ್ತಾ ಇದೆ. ಬಹುಶಃ ನಾನು ಪತ್ರಿಕೆಯಲ್ಲಿ ನೋಡಿದ್ದೆ, ಏಷ್ಯಾದಲ್ಲೇ ಬಹಳ ದೊಡ್ಡದಾದಂತ ರೈಲ್ವೆ ನಿಲ್ದಾಣ ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ನಾನು ನೋಡಿದ್ವಿ. ಬಹುಶಃ ನಮ್ಮ ಸೋಮಣ್ಣವರು ಹೇಳ್ತಾರೆ. ಅದಾದ್ಮೇಲೆ ಬಹಳ ದಿನಗಳ ಬೇಡಿಕೆ, ಇಲ್ಲಿ ಇನ್ನೂ ಅನೇಕ ರೈಲುಗಳನ್ನ ನಿಲ್ಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಬಹುಶಃ ನಮ್ಮ ಸೋಮಣ್ಣವರು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಅನೇಕರು ಅದನ್ನ ಈಡೇರಿಸ್ತಾರೆ ಅಂತೇಳಿ ನನಗೂ ಕೂಡ ಭಾವಿಸ್ತಾ ಇದ್ದೀನಿ. ಜೊತೆಯಲ್ಲಿ ನಾನು ಹಿಂದೆ ಕೂಡ ಮನವಿ ಪತ್ರಗಳನ್ನು ಕೊಟ್ಟಿದ್ವಿ. ಬಹುಶಃ ಅದಾಗ್ತದೆ, ಕೇಂದ್ರ ಸರ್ಕಾರದ ನಿಯಮ ಅಂತ ಕಾಣ್ತದೆ. ಇವತ್ತು ನಮ್ದು ಈ ಒಂದು ರೈಲ್ವೆ ಏನು ಹೋಗ್ತದೆ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ರೈಲುಗಳು ಪ್ರಯಾಣ ಮಾಡ್ತಾ ಇದೆ. ನಮಗೆ ನಾಗೇನಹಳ್ಳಿ, ಸಿಂಗನಾಯಕನಹಳ್ಳಿ, ಸುರದೇನಪುರ ಈ ಭಾಗದಲ್ಲಿ ನಾವು ಅಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಅಲ್ಲೇ ವೆಹಿಕಲ್ಸ್ ಹೋಗುವಂಥದ್ದು. ಸಾಕಷ್ಟು ವೆಹಿಕಲ್ಗಳು ಟ್ರೈನು ಗೇಟ್ ಹಾಕಿದಾಗ ನಿಂತು ಸಮಸ್ಯೆ ಆಗಿ ಜನ ನಮಗೂ ಕೂಡ ಶಾಪ ಆಗ್ತಾ ಇದ್ದಾರೆ. ಬಹುಶಃ ಅದೆಲ್ಲ ಕೂಡ ಈಗಾಗಲೇ ಬಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸು. ಅದು ಆದಷ್ಟು ಬೇಗ ಅದು ಆಗಬೇಕು ಅಂತಕ್ಕಂಥದ್ದು ನನ್ನ ಬಯಕೆ ಅಂತ ಹೇಳಿ, ಸನ್ಮಾನ್ಯ ಸೋಮಣ್ಣವರ ಆಶೀರ್ವಾದ ಯಾವತ್ತು ಯಲಹಂಕ ಕ್ಷೇತ್ರದ ಮೇಲೆ ಇದೆ. ಅವರು ವಸತಿ ಸಚಿವರಾಗಿದ್ದಾಗ ನನ್ನ ಕ್ಷೇತ್ರಕ್ಕೆ ಸಾವಿರಾರು ಮನೆಗಳನ್ನು ಕೊಟ್ಟರು. ಇವತ್ತು ಈಗಿನ ಸರ್ಕಾರ ಹೇಳ್ತದೆ ಸೋಮಣ್ಣವರು ಇದ್ದಾಗ ಮನೆ ಕೊಟ್ಟಿಲ್ಲ ಅಂತ ಹೇಳಿ. ನಾನೇ ಅವ್ರ ಜೊತೆಯಲ್ಲಿ ಇದ್ದಂತವನು. ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಇನ್ನು ಮುಕ್ತಾಯ ಆಗಿಲ್ಲ ಅಷ್ಟೇ. ಅದರಲ್ಲಿ ಈ ತರ ಯಾವುದೇ ಇಲಾಖೆಯನ್ನು ಕೊಟ್ಟಾಗ ಅದಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸೋಮಣ್ಣವರು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಕೂಡ ಆಯುರ ಆರೋಗ್ಯ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ನಮ್ಮ ರಾಷ್ಟ್ರ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ನೆನ್ನೆ ಫೋನ್ ಮಾಡಿದ್ರು ಸಂಜೆ, ವಿಶ್ವ ಯಲಹಂಕಕ್ಕೆ ಬರ್ತಾ ಇದ್ದೀನಿ, ಬರ್ಬೇಕು ನೀವು ಅಂತೇಳಿ. ಇಲ್ಲಿ ಬಂದಾಗ ನೋಡ್ರೆ ಸಾರ್ವಜನಿಕ ಕಾರ್ಯಕ್ರಮ ಚೇರ್ಗಳು ಹಾಕಿದ್ರು. ನಾನೆಲ್ಲ ಟೇಪ್ ಕಟ್ ಮಾಡಿ ಹೋಗ್ತಾರೆ ಅನ್ಕೊಂಡೆ. ತಕ್ಷಣ ನಮ್ಮ ಕಾರ್ಯಕರ್ತರಿಗೆಲ್ಲ ಫೋನ್ ಹಾಕೊಂಡೆ. ಇವತ್ತು SIR ಬೇರೆ ಮೀಟಿಂಗ್ ನಡೀತಾ ಐತೆ ಅಂಬೇಡ್ಕರ್ ಭವನದಲ್ಲಿ, ಅಲ್ಲಿ ಕೂಡ 200 ಜನ ಕಾರ್ಯಕರ್ತರು ಅಲ್ಲಿದ್ದಾರೆ. ಆದ್ರೂ ಕೂಡ ತಕ್ಷಣಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ಕೂಡ ಬಂದು ನಮಗೆಲ್ಲ ಕೂಡ ಸೋಮಣ್ಣವ್ರ ಜೊತೆಯಲ್ಲಿ ಸಿಗುವಂತ ಒಂದು ಸೌಭಾಗ್ಯ ಸಿಕ್ತು. ಅವರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.